ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಬಹಳಷ್ಟು ಸಂದರ್ಭಗಳಲ್ಲಿ ಉಗುರಿನಲ್ಲಿ ಹೋಗಬೇಕಾದಂಥ ಕೆಲಸಕ್ಕೆ, ಹೋಗಬಹುದಾದಂಥ ಕೆಲಸಕ್ಕೆ ಕೊಡಲಿಯನ್ನು ತಗೋತೇವೆ. ಯಾಕಂದರೆ ಆ ಸಮಸ್ಯೆ ಅಷ್ಟು ಭೀಕರವಾಗಿ ಕಾಣುತ್ತೆ ನಮಗೆ. ವಾಸ್ತವದಲ್ಲಿ ಆ ಸಮಸ್ಯೆ ಅಷ್ಟು ಭೀಕರವಾಗಿ ಇರೋಲ್ಲ. ಆದರೆ ಈ ಮನಸ್ಸು ಅನ್ನೋದು ಏನಿದೆ ಅದು ಭೀಕರವಾಗಿದೆ ಅನ್ನೋದನ್ನು ತೋರಿಸಿ ನಾವು ಯಾರೂ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ವಿಚಿತ್ರ ಪರಿಹಾರಗಳನ್ನು ಸೂಚಿಸುತ್ತೆ. ಹಾಗಾಗಿ ಸಾವಕಾಶವಾಗಿ ಆಲೋಚನೆ ಮಾಡೋದನ್ನು ನಾವು ಕಲಿಬೇಕಾಗುತ್ತೆ. ಒಬ್ಬ ಶ್ರೀಮಂತನಿದ್ದ, ತುಂಬ ಶ್ರೀಮಂತ. ಅವನ ಕಣ್ಣಿಗೆ ಏನೋ ತೊಂದರೆಯಾಯಿತು. ಭಾರತದಲ್ಲಿ ಇದ್ದಂಥ ಎಲ್ಲ ವೈದ್ಯರನ್ನು ನೋಡ್ದ, ಔಷಧಿ ತಗೊಂಡ, ಗುಣ ಆಗಲಿಲ್ಲ. ವಿದೇಶಕ್ಕೆ ಹೋದ, ಅಲ್ಲೂ ಔಷಧಿ ತಗೊಂಡ, ಗುಣ ಆಗಲಿಲ್ಲ. ವಾಪಸ್ ಬಂದ. ಆಗ ಅವನಿಗೆ ಯಾರೋ ಹೇಳಿದ್ರಂತೆ, ಇಲ್ಲೊಬ್ಬರು ಮಹಾ ಮುನಿಗಳು ಇದ್ದಾರೆ, ಆ ಋಷಿಗಳನ್ನು ಹೋಗಿ ನೀನು ಭೇಟಿಯಾದರೆ ಬಹುಶಃ ನಿನ್ನ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಬಹುದು ಅವರು ಅಂತ ಹೇಳ್ತಾರೆ. ಆಯಿತು, ಹೋಗಿ ಕೇಳ್ತೇನೆ ಅಂತ ಹೋಗಿ ನೋಡಿದಾಗ ಅವರು ಈತನನ್ನು ಪರೀಕ್ಷೆ ಮಾಡಿ ತಗೊಂಡಂಥ ಚಿಕಿತ್ಸಾ ವಿವರ ಎಲ್ಲವನ್ನೂ ತಿಳ್ಕೊಂಡು ಹೇಳ್ತಾರೆ, ನೋಡು, ನೀನು ಸೂರ್ಯನ ಈ ಬಿಳಿ ಬಣ್ಣದ ಬೆಳಕು ಇದೆಯಲ್ಲ ಅದನ್ನು ನೋಡಬೇಡ, ಹಸಿರು ಮಾತ್ರ ನೋಡಬೇಕು. ನೀನು ಹಸಿರು ಬಣ್ಣವನ್ನು ನೋಡ್ತಾ ಇದ್ದರೆ ನಿನ್ನ ಸಮಸ್ಯೆ ಕ್ರಮೇಣ ಕಡಿಮೆಯಾಗುತ್ತೆ ಅಂತ ಹೇಳ್ತಾನೆ. ಇವನು ಮನೆಗೆ ಬರ್ತಾನೆ. ಬಂದು ಕೂಡಲೇ ಮೊದಲು ತನ್ನ ಮನೆಯ ಒಳಭಾಗ ಏನಿದೆ ಅಷ್ಟು ಹಸಿರು ಬಣ್ಣ ಹೊಡಿತಾನೆ. ಮನೆಯಲ್ಲಿ ಯಾವ ವಸ್ತುನೂ ಬೇರೆ ಬಣ್ಣ ಇರಬಾರ್ದು, ಅದಕ್ಕೆ ಹಸಿರು. ತನ್ನ ಕಚೇರಿಗೆ ಹೋದಾಗ ಹಸಿರು, ಕಾರಿನ ಒಳಗೆ ಹಸಿರು, ಎಲ್ಲೆಲ್ಲಿ ಅಂದರೆ ಅಲ್ಲಲ್ಲಿ ಹಸಿರು ಬಳಿಯೋದಕ್ಕೆ ಶುರು ಮಾಡ್ತಾನೆ. ಆದರೆ ಪವಾಡವೋ ಏನೋ ಗೊತ್ತಿಲ್ಲ, ಸ್ವಲ್ಪ ದಿನಗಳಲ್ಲಿ ಅವನ ನೋವು ಕಡಿಮೆಯಾಗುತ್ತೆ. ಆದರೆ ಈ ಸುದ್ದಿ ಗೊತ್ತಾಗುತ್ತೆ ಆ ಋಷಿಗಳಿಗೆ. ಕರೆದು ಹೇಳ್ತಾರೆ, ಅಯ್ಯ, ಹಸಿರನ್ನು ಮಾತ್ರ ನೋಡು ಅಂದರೆ ಇಡೀ ಜಗತ್ತನ್ನೇ ಹಸಿರು ಮಾಡ್ತೀನಿ ಅಂತ ಹೋಗಿದೆಯಲ್ಲ, ಮನೆಗೆ, ಕಚೇರಿಗೆ, ಕಾರಿಗೆಲ್ಲ ನೀನು ಹಸಿರು ಬಣ್ಣ ಬೆಳೆದಿದೆಯಲ್ಲ, ಅದ್ರ ಬದಲು ಒಂದು ಹಸಿರು ಕನ್ನಡಕ ಹಾಕ್ಕೊಂಡಿದ್ರೆ ಸಾಕಾಗ್ತಿರ್ಲಿಲ್ವಾ? ನಿನ್ನ ಸಮಸ್ಯೆಗೆ ಅತ್ಯುತ್ತಮ ಪರಿಹಾರ ಅಲ್ವಾ? ಆ ಕನ್ನಡಕ ಹಾಕೊಳ್ಳೋದು ಬಿಟ್ಟು ಇಡೀ ಜಗತ್ತಿಗೆ ಹಸಿರು ಬಣ್ಣ ಹೊಡೆಯೋಕ್ಕೆ ಹೊರಟಿದೆಯಲ್ಲ ನೀನು ಅಂತ ಹೇಳಿದ್ರಂತೆ. ಅವರ ಮಾತಲ್ಲಿ ಅರ್ಥ ಉಂಟು. ಹಾಗಾಗಿ ಸಮಸ್ಯೆಯನ್ನು ಸಾವಕಾಶವಾಗಿ ಆಲೋಚಿಸಬೇಕು. ಮಡದಿ ಅಥವಾ ಗಂಡನ ಜೊತೆ, ಮಕ್ಕಳ ಜೊತೆ, ಹಿತೈಷಿಗಳ ಜೊತೆ ಒಂದು ಸಲ ಚರ್ಚೆ ಮಾಡ್ತು ಅಂದರೆ ಒಂದಲ್ಲ ಒಂದು ರೀತಿಯ ಪರಿಹಾರ ದೊರೆಯುತ್ತೆ. ಸಮಸ್ಯೆಯ ನಿಜ ಸ್ವರೂಪ ಗೊತ್ತಾಗುತ್ತೆ. ಆ ಕೆಲಸವನ್ನು ಮಾಡೋಣ. ಕೊಡಲಿ ತಗೊಳ್ಳೋದು ಖಂಡಿತ ಬೇಡ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎನ್ ಶಂಕರ ಸುಬ್ರಹ್ಮಣ್ಯ. ನಾನು ಮೈಸೂರಿನ ಕುವೆಂಪು ನಗರದಿಂದ ಬಂದಿದ್ದೇನೆ. ನಾನು SBI ನಿವೃತ್ತ ನೌಕರ. ನನ್ನ ಹವ್ಯಾಸಗಳು ಶಟ್ಲ್ ಬ್ಯಾಡ್ಮಿಂಟನ್ ಆಡೋದು ಹಾಗೂ ಟ್ರೆಕ್ಕಿಂಗ್ ಮಾಡುವುದು. ಶಂಕರ ಸುಬ್ರಹ್ಮಣ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು JP ನಗರ, ನವೋದಯ ನಗರದಿಂದ ಬಂದಿದ್ದೇನೆ. ನನ್ನ ವಿದ್ಯಾಭ್ಯಾಸ PUC 1ನೇ ವರ್ಷದ್ದು. ನನ್ನ ಹವ್ಯಾಸಗಳು ಅಂದರೆ ಭಜನೆಯಲ್ಲಿ ಭಾಗವಹಿಸುವುದು, ದಿನಪತ್ರಿಕೆ, ವಾರಪತ್ರಿಕೆ ಓದೋದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸುವುದು. ತುಂಬ ಸಂತೋಷ ಉಮಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರೋನೇಗೌಡ. ನಾನು ದಿನಪತ್ರಿಕೆ ಓದುವುದು ಮತ್ತು ತಟ್ಟಂತೇಳಿ ಕಾರ್ಯಕ್ರಮ ನೋಡುವುದು ಹಾಗೂ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಹವ್ಯಾಸ. ನನ್ನ ಆಸಕ್ತಿ ಕ್ಷೇತ್ರಗಳು ಸಾಹಿತ್ಯ ಮತ್ತು ಕೃಷಿ. ಹೊನ್ನೇಗೌಡ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ.
ಲಕ್ಷ್ಮಣ ಶರೇಗಾರ ಬರೆದ ನಿರಾಕರಣ ಎನ್ನುವ ಕಥಾ ಸಂಕಲನ ಈಗ ಕೊಡ್ತಾ ಇದ್ದೇವೆ. ನಮ್ಮ ಮೊದಲ ಪ್ರಶ್ನೆ: ಈ ಕೀರ್ತನೆಯನ್ನು ಯಾರು ಬರೆದರು? ಕೃಷ್ಣ ನೀ ಬೇಗನೆ ಬಾರೋ, ಬೇಗನೆ ಬಾರೋ ಮುಖವನ್ನು ತೋರೋ, ಕೃಷ್ಣ ನೀ ಬೇಗನೆ ಬಾರೋ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಜಗನ್ನಾಥದಾಸರು, ಪುರಂದರದಾಸರು, ವ್ಯಾಸರಾಯರು, ರಾಘವೇಂದ್ರ ತೀರ್ಥರು. ಮೊದಲಿಗೆ ಬಜರುತ್ತಿದ್ದಾರೆ ಪುರಂದರದಾಸರು. ಶಂಕರ ಸುಬ್ರಹ್ಮಣ್ಯ ಅವರು ಪುರಂದರದಾಸರು. ಪುರಂದರದಾಸರು ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಉಮಾ ಅವರು ಜಗನ್ನಾಥದಾಸರು. ಜಗನ್ನಾಥದಾಸರು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ವ್ಯಾಸರಾಯರು ಸರಿಯಾದ ಉತ್ತರ ಆಗಿತ್ತು. ಕನ್ನಡ ಭಾಷೆಯಲ್ಲಿ ದೇವರ ನಾಮಗಳನ್ನು ಬರೆಯಿಸಿದವರಲ್ಲಿ ಶ್ರೀಪಾದರಾಯರು ಬಹಳ ಮುಖ್ಯರು. ಗುರುಗಳ ಕೆಲಸವನ್ನು ಶ್ರೀ ವ್ಯಾಸರಾಯರು ಮುಂದುವರಿಸ್ಕೊಂಡು ಹೋಗ್ತಾರೆ. ದೇವರಿಗೆ ಸಂಸ್ಕೃತ ಮಾತ್ರ ಅಲ್ಲ, ಕನ್ನಡವೂ ಅರ್ಥವಾಗುತ್ತೆ. ಹಾಗಾಗಿ ಕನ್ನಡ ಭಾಷೆಯಲ್ಲೇ ನೀವು ನಿಮ್ಮ ಪ್ರಾರ್ಥನೆಗಳನ್ನು, ಪೂಜೆಯನ್ನು ಸಲ್ಲಿಸಬಹುದು, ಕನ್ನಡ ಭಾಷೆಯಲ್ಲೇ ಕೀರ್ತನೆಗಳನ್ನು ಹಾಡಬಹುದು ಅನ್ನೋ ಒಂದು ತಿಳಿವಳಿಕೆಯನ್ನು ಜನಸಾಮಾನ್ಯರಿಗೆ ಕೊಟ್ಟಂತಹ ಮಹಾನುಭಾವರು ಶ್ರೀ ವ್ಯಾಸರಾಯರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ, ಪರಿಷ್ಕೃತ ದ್ವಿತೀಯ ಆವೃತ್ತಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದನ್ನು ಪ್ರಕಟಿಸಿದೆ. ನಮ್ಮ ಪ್ರಶ್ನೆ: ಧನ್ಯಕುಮಾರ ಚರಿತೆ ಎಂಬ ಸಾಂಗತ್ಯವನ್ನು ಯಾರು ಬರೆದರು? ಆಯ್ಕೆಗಳನ್ನು ನೋಡೋಣ. ಕರ್ಣಪಾರ್ಯ, ಆದಿಯಪ್ಪ, ಅಸಗ, ಚಾಮರಸ. ಮೊದಲಿಗೆ ಬಜರುತ್ತಿದ್ದಾರೆ ಉಮಾ ಅವರು ಆದಿಯಪ್ಪ. ಆದಿಯಪ್ಪ ಅಂತ ಹೇಳ್ತಾ ಇದ್ದಾರೆ. ಹೊನೆಗೋಡು ಚಾಮರಸ. ಉತ್ತರವನ್ನು ನೋಡೋಣ. ಆದಿಯಪ್ಪ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೊಟ್ಟದ್ದು ಉಮಾ ಅವರಲ್ವಾ? ತಮಗೆ ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಆದಿಯಪ್ಪ ಅವರು ಜೈನ ಧರ್ಮಕ್ಕೆ ಸೇರಿದವರು. ಅವರ ಕಾಲಮಾನ ಸುಮಾರು 1650 ಅಂತ ಹೇಳ್ತಾರೆ. ತಂದೆ ಮುನಿಯಣ್ಣ, ತಾಯಿ ದೇವರಸಿ, 3 ಅಣ್ಣಂದಿರು ಈತನಿಗೆ ಇದ್ದರು ಅಂತ ಗೊತ್ತಾಗುತ್ತೆ. ತುಳು ದೇಶಕ್ಕೆ ಸೇರಿದ ಗೇರು ಸೊಪ್ಪೆಯ ರಾಜ ಭೈರವರಾಯನ ಗುರುವಾದ ವೀರಸೇನನ ಅಪ್ಪಣೆಯಂತೆ ಈ ಕಾವ್ಯವನ್ನು ನಾನು ರಚಿಸಿದೆ ಅಂತ ಹೇಳಿಕೊಂಡಿದ್ದಾರೆ. ಇದೊಂದು ಸಂಪೂರ್ಣವಾಗಿ ಕಲ್ಪನೆಯ ಒಂದು ಕೃತಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಶೈಲೇಶ್ ಪಟ್ಟವರ್ಧನ್ ಅವರು ಬರೆದ ಖುಷಿ ಪಡಲು ಕಾರಣ ಎನ್ನುವ ಒಂದು ಕವನ ಸಂಕಲನ. ಪ್ರಶ್ನೆ: ಕನ್ನಡದಲ್ಲಿ ಆಂಡಯ್ಯನ ನಂತರ ಒಂದು ಸಕ್ಕದ ಸೊಲ್ಲನ್ನು, ಸಂಸ್ಕೃತ ಶಬ್ದವನ್ನು, ಸಕ್ಕದ ಅನ್ನೋ ಶಬ್ದಕ್ಕೆ ಅರ್ಥ ಸಂಸ್ಕೃತ. ಸಂಸ್ಕೃತ ಅಂದರೆ ಸಂಸ್ಕೃತದ್ದೇ ಹೇಳಿಬಿಡ್ತೀವಲ್ವಾ. ಹಾಗಾಗಿ ಸಂಸ್ಕೃತ ಶಬ್ದಕ್ಕೆ ಒಂದು ಕನ್ನಡ ಶಬ್ದ ರೂಪಿಸೋಣ ಅಂತ ಹೇಳಿ ಸಕ್ಕದ ಅನ್ನೋ ಶಬ್ದವನ್ನು ರೂಪಿಸಿದ್ದಾರೆ. ಒಂದೂ ಸಕ್ಕದ ಸೊಲ್ಲನ್ನು ಬಳಸದೆ ಯಾರು ಕಾವ್ಯವನ್ನು ಬರೆದರು ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ಕೊಳಂಬೆ ಪುಟ್ಟಣ್ಣ ಗೌಡ, ಜಯ ವೆಂಕಟಾಚಾರ್ಯ, ಗಣೇಕಲ್ ಸಂಘ ವಿಭು ಹಾಗೂ ಗುಬ್ಬಿಯ ಮಲ್ಲಣ್ಣ. ಮೊದಲಿಗೆ ಬಜರೊತ್ತಿದ್ದಾರೆ ಶಂಕರ ಸುಬ್ರಹ್ಮಣ್ಯ. ಆಯ್ಕೆ 4 ಗುಬ್ಬಿಯ ಮಲ್ಲಣ್ಣ. ಗುಬ್ಬಿಯ ಮಲ್ಲಣ್ಣ. ಹೊನ್ನೇಗೌಡರು ಜಯ ವೆಂಕಟಾಚಾರ್ಯ. ಜಯ ವೆಂಕಟಾಚಾರ್ಯ ಆಯ್ಕೆ 2. ಆದರೆ ಸರಿಯಾದ ಉತ್ತರ ಈಗ ಬಂತು. ಉತ್ತರವನ್ನು ನೋಡೋಣ. ಕೊಳಂಬೆ ಪುಟ್ಟಣ್ಣ ಗೌಡರು ಆಂಡಯ್ಯನ ಹಾಗೆ ಸಂಸ್ಕೃತ ಶಬ್ದಗಳನ್ನು ಬಳಸದೆ ಪರಿಪೂರ್ಣ ಕನ್ನಡ ಶಬ್ದಗಳನ್ನೇ ಬಳಸಿ ಕಾಲೂರ ಚೆಲುವೆ ಅಂತಕ್ಕಂಥ ಒಂದು ಕಾವ್ಯವನ್ನು ಬರೆದಿದ್ದಾರೆ. ಸುಳ್ಯ ತಾಲೂಕಿನ ಚೊಕ್ಕಾಡಿಯವರು. ತಂದೆ ಸುಬ್ರಾಯಗೌಡ, ತಾಯಿ ಸುಬ್ಬಮ್ಮ. ಸುಳ್ಯ ಬೋರ್ಡ್ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡಿ ಇವರು ನಿವೃತ್ತಿಯನ್ನು ಪಡೀತಾರೆ.
440 ಚೌಪದಿಗಳಲ್ಲಿ ಈ ಒಂದು ಕಾವ್ಯ ಅರಳಿದೆ. ಜೊತೆಗೆ ಅಚ್ಚ ಕನ್ನಡ ಶಬ್ದಗಳ ನಿಘಂಟನ್ನು ನುಡಿವಣಿಗೆ ಮುಕ್ತಕ ಅಂತಕ್ಕಂಥ ಪುಸ್ತಕವನ್ನು ಬರೆದಿದ್ದಾರೆ. ಅಚ್ಚ ಕನ್ನಡದ ನಿಘಂಟನ್ನು, ಕವನಗಳನ್ನು, ಸಣ್ಣ ಕಥೆಗಳನ್ನು, ನಾಟಕಗಳನ್ನು, ಯಕ್ಷಗಾನವನ್ನು ಇವೆಲ್ಲವನ್ನು ಬರೆದಿದ್ದಾರೆ ಕೊಳಂಬೆ ಪುಟ್ಟಣ್ಣ ಗೌಡರು. ಅದರಲ್ಲೂ ಅಚ್ಚ ಕನ್ನಡದ ನಿಘಂಟು, ನಿಜವಾದ ಕನ್ನಡ ಶಬ್ದಗಳನ್ನು ತಿಳಿಯಬೇಕಾದರೆ ಈ ನಿಘಂಟನ್ನು ಒಮ್ಮೆ ನೋಡಬೇಕಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸುಂದರ ಜೀವನಕ್ಕೆ ಅಂದದ ನುಡಿಗಳು, ತುಕಾರಾಮ ಬ ಜಾಧವ್ ಅವರು ಬರೆದಂಥ ಪುಸ್ತಕ. ಪ್ರಶ್ನೆ: 11ನೆಯ ಶತಮಾನದಲ್ಲಿ ಕರ್ನಾಟಕ ಸಂಗೀತದ ಸ್ವರೂಪವನ್ನು ತಿಳಿಯಲು ನೆರವಾಗುವ ಚಂದ್ರಪ್ರಭಾ ಪುರಾಣವನ್ನು ಯಾರು ಬರೆದರು? ಆಯ್ಕೆಗಳನ್ನು ನೋಡೋಣ. ಅಸಗ, ಚಂದ್ರಸಾಗರ ವರ್ಣಿ. ಹೇಳಿ ಉಮಾ ಅವರೇ. ಚಂದ್ರಸಾಗರ ವರ್ಣಿ. ಚಂದ್ರಸಾಗರ ವರ್ಣಿ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3 ಗಜಾಂಕುಶ. ಹೇಳಿ ಹೊನೆಗೌಡ. ಚಂದ್ರಶೇಖರ್. ಆಯ್ಕೆ 4 ಅಗ್ಗಳದೇವ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅಗ್ಗಳದೇವ ಆಗಿತ್ತು. ಪಂಪ ಪೊನ್ನ ರನ್ನ ಹೊಗಳಿರುವ ಕವಿ ಈತ. ಈ ಗ್ರಂಥದ 7, 11, 12 ಅಧ್ಯಾಯಗಳಲ್ಲಿ ಬರುವ ಅಜಿತಸೇನನ ಚಕ್ರಧರ ವಸಂತೋತ್ಸವ, ಗರ್ಭಾವತರಣ ಕಲ್ಯಾಣ ವರ್ಣನ, ಜಾತಕರ್ಮೋತ್ಸವ, ಜಗನ್ನಾಥ ಜಿನಾಭಿವಶನ ಕಲ್ಯಾಣ ವರ್ಣನ ಇತ್ಯಾದಿ ಈ ಅಧ್ಯಾಯಗಳು ಏನಿದೆ, ಈ ಅಧ್ಯಾಯಗಳಲ್ಲಿ ಸಂಗೀತ ಮತ್ತು ನೃತ್ಯಗಳ ಬಗ್ಗೆ ವಿಪುಲವಾದ ಮಾಹಿತಿ ದೊರೆಯುತ್ತೆ. ಒಬ್ಬ ಕವಿ ಸಂಗೀತ ಮತ್ತು ನೃತ್ಯವನ್ನು ವಿವರಿಸ್ತಾನೆ ತನ್ನ ಕಾವ್ಯದಲ್ಲಿ ಅಂದರೆ ಅವನ ಕಾಲದಲ್ಲಿ ಯಾವ ರೀತಿಯ ನೃತ್ಯ ಹಾಡುಗಾರಿಕೆ ಇತ್ತು ಅದನ್ನು ನೋಡಿ ಬಹುಶಃ ಹಾಡಿ ಆತ ಬರೆದಿರಬಹುದು ಅಂತ ಕಾಣುತ್ತೆ. ಹಾಗಾಗಿ 11ನೆಯ ಶತಮಾನದ ಸಂಗೀತದ ಸ್ವರೂಪ ತಿಳಿಯಬೇಕಾದರೆ ಈ ಅಗ್ಗಳದೇವ ಬರೆದ ಚಂದ್ರಪ್ರಭಾ ಪುರಾಣವನ್ನು ಒಮ್ಮೆ ಓದಬೇಕು ಅಂತ ಹೇಳ್ತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ನನ್ನವ್ವನ ಪದ, ಹೋರಾಟ ಮತ್ತು ಜನಪರ ಹಾಡುಗಳು, ಸಂಗ್ರಹ ವೈಜಿ ಮಹದೇವ್. ಪ್ರಶ್ನೆ: ಈ ವಚನವನ್ನು ತಪ್ಪಿಲ್ಲದಂತೆ ಓದಿ. ಮೊದಲು ವಚನವನ್ನು ನೋಡೋಣ. ವಚನವನ್ನು ನಾನು ಓದಲ್ಲ, ನೀವೇ ಓದಬೇಕು. ಮೊದಲು ಯಾರು ಓದ್ತೀರಿ? ಬಜರ್ ಒತ್ತಿ. ಉಮಾ ಅವರು ಬಜರ್ ಒತ್ತಿದ್ದಾರೆ. ಉಮಾ ಅವರೇ ದಯವಿಟ್ಟು ಓದಕ್ಕೆ ಶುರು ಮಾಡಿ. ಅಂಗದ ಅಪ್ಯಾಯನವ ಆತ್ಮ ನರಿದಂತೆ, ಆತ್ಮ ಸುಖ ದುಃಖವ ಅಂಗ ತಾಳುವಂತೆ, ಅಂಗಕ್ಕೂ ಆತ್ಮಕ್ಕೂ ಅನ್ಯ ಭಿನ್ನವಿಲ್ಲ, ಪೂಜಿಸುವ ಭಕ್ತ ಪೂಜಿಸಿಕೊಂಬ ವಸ್ತು ಉಭಯವು ಸದಾಶಿವಮೂರ್ತಿ ಲಿಂಗವು ತಾನೇ. ಉಮಾ ಅವರು ಸರಿ ಓದಿದ್ರ? ತಪ್ಪಾಯ್ತಾ? ಇಲ್ಲ ಇಲ್ಲ ಇಲ್ಲ, ತಪ್ಪಾಗಿಲ್ಲ. ಹೇಳಿ ಶಂಕರ ಸುಬ್ರಹ್ಮಣ್ಯ. ಅಂಗದ ಅಪ್ಯಾಯನವ ಆತ್ಮನರಿದಂತೆ, ಆತ್ಮ ಸುಖ ದುಃಖವ ಅಂಗ ತಾಳುವಂತೆ, ಅಂಗಕ್ಕೂ ಆತ್ಮಕ್ಕೂ ಅನ್ಯ ಭಿನ್ನವಿಲ್ಲ, ಪೂಜಿಸುವ ಭಕ್ತ ಪೂಜಿಸಕೊಂಬ ವಸ್ತು ಉಭಯವು ಸದಾಶಿವಮೂರ್ತಿಲಿಂಗವು ತಾನೇ. ಚೆನ್ನಾಗಿ ಓದಿದ್ರೆ, ಆದರೆ ಆಪ್ಯಾಯನವ ಅನ್ನೋದು ಒಂದೇ ಶಬ್ದ. ಅದು ತಾವು ಅದನ್ನು ಬಿಡಿಸ್ಬಿಟ್ಟು ಹೇಳಿದ್ರಿ. ಹೊನೆಗೌಡರು. ಅಂಗದ ಅಪ್ಯಾಯನವ ಆತ್ಮನರಿದಂತೆ, ಆತ್ಮ ಸುಖದುಃಖವ ಲಿಂಗ ತಾಳುವಂತೆ, ಲಿಂಗಕ್ಕೂ ಆತ್ಮಕ್ಕೂ ಅನ್ಯ ಭಿನ್ನವಿಲ್ಲ, ಪೂಜಿಸುವ ಭಕ್ತ ಪೂಜಿಸಕೊಂಬ ವಸ್ತು ಉಭಯವೂ ಸದಾಶಿವಮೂರ್ತಿ ಲಿಂಗವು ತಾನೇ. ಚೆನ್ನಾಗಿ ಓದಿದ್ರಿ, ಬಹಳ ಸಂತೋಷವಾಯಿತು. ಹೊನ್ನೇಗೌಡ ಅವರಿಗೆ ಸುಂದರ ಜೀವನಕ್ಕೆ ಅಂದದ ನುಡಿಗಳು ಸಿದ್ದೇಶ್ವರ ಸ್ವಾಮೀಜಿ ಅವರ ಭಾಷಣಗಳ ಲಿಖಿತ ರೂಪ ತಮಗೆ ಕೊಡ್ತಾ ಇದ್ದೇವೆ. ಉಮಾ ಅವರು ಬಹಳ ಸೊಗಸಾಗಿ ಈ ಒಂದು ವಚನವನ್ನು ತಪ್ಪಿಲ್ಲದ ಹಾಗೆ ಓದಿದ್ದಾರೆ. ಕನ್ನಡಕ ಇಲ್ಲದೆ ಇಷ್ಟು ಚೆನ್ನಾಗಿ ಓದಿದ್ದೀರಾ, ಬಹಳ ಸಂತೋಷವಾಗಿದೆ. ನನ್ನವ್ವನ ಪದ, ಹೋರಾಟ ಮತ್ತು ಜನಪರ ಹಾಡುಗಳ ಕೃತಿ ವೈಜಿ ಮಹದೇವ್ ಬರೆದದ್ದು. ಇದನ್ನು ಉಮಾ ಅವರಿಗೆ ಕೊಟ್ಟಿದ್ದೇವೆ. ಈಗ ಮುಂದಿನ ಪ್ರಶ್ನೆ. ಪುಸ್ತಕ ಚಂದಿರ ಮೂಡಿದ ಎನ್ನುವ ಕಥಾ ಸಂಕಲನ. ಪ್ರಭಾವತಿ ಎಸ್ ದೇಸಾಯಿ ಅವರು ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ವಾಕ್ಯಗಳಲ್ಲಿ ಯಾವ ವಾಕ್ಯವು ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿದೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ವಾಕ್ಯಗಳನ್ನು ನೋಡೋಣ. ಮೊದಲ ವಾಕ್ಯ: ನಮ್ಮ ಮಗಳ ಮದುವೆಗೆ
ಸಕುಟುಂಬ ಸಮೇತರಾಗಿ ತಾವು ಬರಬೇಕು. ಎರಡನೇ ವಾಕ್ಯ, ನಮ್ಮ ಮಗಳ ಮದುವೆಗೆ ಕುಟುಂಬ ಸಮೇತ ತಾವು ಬರಬೇಕು. ಬಜರುತ್ತಿದ್ದಾರೆ ಉಮಾ, ಆನಂತರ ಹೊನ್ನೇಗೌಡ, ಕೊನೆಯಲ್ಲಿ ಶಂಕರ ಸುಬ್ರಹ್ಮಣ್ಯ. ಉಮಾ ಅವರೇ, ಮೊದಲನೇದು ಸರಿ. ಯಾಕೆ ಸರ್? ನಮ್ಮ ಮಗಳ ಮದುವೆಗೆ ಸಕುಟುಂಬ ಸಮೇತರಾಗಿ ಬರಬೇಕು ಅಂದರೆ ಎಲ್ಲರೂ, ಕುಟುಂಬ ಅಂದರೆ ಎಲ್ಲರೂ, ಕುಟುಂಬದಲ್ಲಿರೋ ಎಲ್ಲರೂ ಬರಬೇಕು ಅಂತ. ಮದುವೆ ಕುಟುಂಬ ಅಂದರೆ ಅದು ಇಬ್ಬರಿಗೆ ಆಗುತ್ತೆ ಅಂತ ನನಗನ್ಸುತ್ತೆ. ಕುಟುಂಬ ಅಂದರೆ ಬರೀ ಗಂಡ ಹೆಂಡತಿಗೆ ಆಗುತ್ತೆ. ಸಕುಟುಂಬ ಅಂದರೆ ಮನೇಲಿರೋರು ಎಲ್ಲರೂ ಬರಬೇಕು ಅಂತ. ಹೊನ್ನೇಗೌಡರು. ಎರಡನೇದು ಸರಿ, ನಮ್ಮ ಮಗಳ ಮದುವೆಗೆ ಕುಟುಂಬ ಸಮೇತ ತಾವು ಬರಬೇಕು. ಯಾಕೆ? ಕುಟುಂಬ ಸಮೇತ ಅಂದರೆ ಕುಟುಂಬದವರೆಲ್ಲರೂ, ಸಕುಟುಂಬ ಸಮೇತ ಅಂದರೆ ದುರುಕ್ತಿ ಆಯ್ತದು. ಸಕುಟುಂಬ ಅಂದರೂ ಒಂದೇ, ಸಮೇತ ಅಂದ್ರೂ. ಹೇಳಿ ಶಂಕರ ಸುಬ್ರಹ್ಮಣ್ಯ. ಮೊದಲನೇ ಸರಿ ಸರ್. ಸಕುಟುಂಬ ಅಂದರೆ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಮದುವೆಗೆ ಬರಬೇಕು ಅಂತ ಆಹ್ವಾನ ಮಾಡ್ತಾರೆ. ಸೊ ಕುಟುಂಬ ಸಮೇತ ಅಂದರೆ ಕುಟುಂಬದ ಗಂಡ ಎಲ್ಲ ಹೆಂಡತಿ ಇಬ್ಬರೇ? ಇಲ್ಲ, ಮಕ್ಕಳು ಸೇರಿದ ಹಾಗೆ ಹಾಂ ಹಾಂ. ಮನೇಲಿ, ಅಥವಾ ಬೇರೆ ಜನ ಇದ್ದರೂ ಬರ್ಬೋದು ಅಂತ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಎರಡನೇದಾಗಿತ್ತು. ಪುಸ್ತಕವನ್ನು ಹೊನ್ನೇಗೌಡ ಅವರಿಗೆ ಕೊಡ್ತಾ ಇದ್ದೇವೆ. ಯಾಕೆ ಅಂತ ಹೇಳ್ತಂದರೆ, ಇಲ್ಲಿ ಸಕುಟುಂಬ ಅಂತ ಹೇಳ್ತಂದರೆ ಸ ಅಂದರೆ ಏನು? ಕುಟುಂಬದ ಜೊತೆಯಲ್ಲಿ. ಸ ಕುಟುಂಬ ಅಂತ ಹೇಳಿದ ಮೇಲೆ ಸಮೇತ ಅಂತ ಹೇಳಿದರೆ ಹೊನ್ನೇಗೌಡರು ಹೇಳಿದಾಗೆ ದ್ವಿರುಕ್ತಿ ಆಗುತ್ತೆ. ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇದ್ದೇವೆ. ಕುಟುಂಬ ಸಮೇತ ಅಂದರೆ ಸಾಕು. ಈ ಕುಟುಂಬ ಅನ್ನೋ ಶಬ್ದಕ್ಕೆ 2-3 ಅರ್ಥಗಳಿವೆ. ಒಂದು ಅರ್ಥ, ಹೆಂಡತಿಯ ನಮ್ಮ ಕುಟುಂಬ ಇವರು ಅಂತ ಹೇಳ್ತೇವೆ. ಹೆಂಡತಿಯನ್ನು ಪರಿಚಯ ಮಾಡಬೇಕಾದ್ರೆ ನಮ್ಮ ಕುಟುಂಬ ಅಂತ. ಆದರೆ ಕುಟುಂಬ ಅನ್ನೋ ಶಬ್ದಕ್ಕೆ ವಿಶಾಲ ಅರ್ಥ ಏನಿದೆ ಅಂದರೆ ಗಂಡ ಹೆಂಡತಿ ಮಕ್ಕಳು ಬಾಂಧವರು ಸೇರ್ಕೊಳ್ತಾರೆ, ಮನೇಲಿರ್ತಕ್ಕಂಥ ಆಳು ಕಾಳು ಇವರೆಲ್ಲರೂ ಸೇರಿ ಕುಟುಂಬ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ವಿರುಕ್ತಿಯಾಗಿದೆ, ಅದು ತಪ್ಪು ಅನ್ನೋದನ್ನು ಗುರುತಿಸಿದ್ದಾರೆ ಹೊನ್ನೇಗೌಡರು. ಹಾಗಾಗಿ ಅವರಿಗೆ ಚಂದಿರ ಮೂಡಿದ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಭಾರತ ರತ್ನ ಪ್ರೊಫೆಸರ್ MS ಸ್ವಾಮಿನಾಥನ್ ಅವರ ಜೀವನ ಕಥನ, ಡಾಕ್ಟರ್ MS ಮೂರ್ತಿ ಬರೆದಿರುವಂಥ ಕೃತಿ ಇದು. ನಮ್ಮ ಪ್ರಶ್ನೆ, ಈ ರಂಗ ಕಲಾವಿದೆಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಉಮಾ ಹಾಗೂ ಹೊನ್ನೇಗೌಡ ಬರೆದಿದ್ದಾರೆ. ಉಮಾ. ಚಂದೋಡಿ ಲೀಲಾ. ಹಾಂ, ಚಂದೋಡಿ ಲೀಲಾ. ಚಂದೋಡಿ ಹೇಳಿ ಹೊನ್ನೇಗೌಡ. ಚಿಂದೋಡಿ ಲೀಲಾ. ಚಿಂದೋಡಿ ಲೀಲಾ. ಚಂದೋಡಿಯೋ ಚಿಂದೋಡಿಯೋ ನನಗೆ ಗೊಂದಲ ಆಗ್ತಾ ಇದೆ. ಚಿಂದೋಡಿ. ಹಾಂ, ಚಿಂದೋಡಿ ಹೌದಾ? ಎಸ್. ಉಮಾ ಅವರೇ? ಚಂದೋಡಿ ಗೊತ್ತಿಲ್ಲ ಸರ್ ನನಗೆ. ಚಂದೋಡಿ ಇರಬಹುದು, ಚಿಂದೋಡಿ ಅಲ್ಲ. ಹಾಂ ಹಾಂ, ಆಯ್ಕೆಗಳನ್ನು ನೋಡೋಣ. ಚಿಂದೋಡಿ ಲೀಲಾ, ರೇಣುಕಮ್ಮ ಮುರುಗೋಡು, ಜಯಮ್ಮ, ಆರ್ ನಾಗರತ್ನಮ್ಮ. ಉತ್ತರವನ್ನು ನೋಡೋಣ. ಚಿಂದೋಡಿ ಲೀಲಾ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಕೊಟ್ಟದ್ದು ಹೊನ್ನೇಗೌಡ ಅವರು. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ MS ಸ್ವಾಮಿನಾಥನ್ ಕೃತಿಯ ಜೊತೆ ಇನ್ನೂ ಒಂದು ಪುಸ್ತಕ, ಸುಂದರ ಜೀವನಕ್ಕೆ ಅಂದದ ನುಡಿಗಳು, ಸಿದ್ದೇಶ್ವರ ಸ್ವಾಮೀಜಿ ಅವರ ಉಪನ್ಯಾಸಗಳ ಲಿಖಿತ ರೂಪ, 2 ಪುಸ್ತಕವನ್ನು ಕೊಟ್ಟಿದ್ದೇನೆ ಹೊನ್ನೇಗೌಡ ಅವರಿಗೆ. ಚಿಂದೋಡಿ ಲೀಲಾ ಅವರು ಮೂಲತಃ ಅವರು ರಂಗಭೂಮಿಯ ನಟಿ, ಚಿತ್ರನಟಿಯಾಗಿಯೂ ಹೆಸರನ್ನು ಗಳಿಸಿದ್ದಾರೆ. ಜೊತೆಗೆ ಲೇಖಕಿ, ರಾಜಕಾರಣಿಯೂ ಆಗಿದ್ದರು. ತಂದೆ ಚಿಂದೋಡಿ ವೀರಪ್ಪ ಅಂತ KBR ಡ್ರಾಮಾ ಕಂಪನಿ ಅನ್ನೋ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದರು. ಇವರು ಆಡ್ತಾ ಇದ್ದಂಥ ಹಳ್ಳಿ ಹುಡುಗಿ ಅನ್ನೋ ಒಂದು ನಾಟಕ 10,000 ಪ್ರದರ್ಶನಗಳನ್ನು ಕಂಡಿದೆಯಂತೆ. ಇದು ನಾಟಕ ರಂಗದಲ್ಲೇ ಒಂದು ದೊಡ್ಡ ದಾಖಲೆ ಅಂತ ಹೇಳ್ತಾರೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬಂತು. ಪದಬಂಧ ಸುಳುಹುಗಳನ್ನು ನೋಡೋಣ. ಈ ಸಂತನು ಚೈತ್ರದಲ್ಲಿ ಬರುವ ಸಂದೇಶವಾಹಕ, ಯಕ್ಷಗಾನದ ಒಂದು ಆಟ, ಸಂಧಿಯಲ್ಲಿರುವ ಪೆಟ್ಟಿಗೆ. ಮೊದಲಿಗೆ ಬಜರುತ್ತಿದ್ದಾರೆ ಉಮಾ, ಆನಂತರ ಶಂಕರ ಸುಬ್ರಹ್ಮಣ್ಯ.
ವಸಂತ. ಶಂಕರ್ ಅವ್ರನ್ನ ಕೇಳಲ್ಲ. ಶಂಕರ ಸುಬ್ರಹ್ಮಣ್ಯ. ವಸಂತ ಋತು. ವಸಂತ ಋತು ಅಂತ ಹೇಳ್ತಾರೆ. ಆದರೆ ಸಂದೇಶವಾಹಕ ಅನ್ನೋ ಅರ್ಥ ಬಂತ ಅಂತ ಒಂದು ಸಣ್ಣ ಅನುಮಾನ ನನಗೆ. ಹೊನ್ನೇಗೌಡರು ಒಂದನೇದಕ್ಕೆ ಮಾತ್ರ ಉತ್ತರ ಕೊಡಬೇಕು. ಒಂದನೇ ಶಬ್ದಕ್ಕೆ ನಾನು ಕೊಡ್ತೇನೆ, ಎರಡನೇ ಶಬ್ದ ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ ವಸಂತ ದೂತ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಎರಡನೇ ಶಬ್ದಕ್ಕೆ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಹೊನ್ನೇಗೌಡರು ಪ್ರಸಂಗ. ಬಜರ್ ಒತ್ತಿದ್ದಾರೆ. ಯಕ್ಷಗಾನದ ಒಂದು ಆಟ ಪ್ರಸಂಗ ಉತ್ತರವನ್ನು ನೋಡೋಣ. ಪ್ರಸಂಗ ಉತ್ತರ ಸರಿಯಾಗಿದೆ. 3 ಉತ್ತರ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಹೊನ್ನೇಗೌಡ, ಆನಂತರ ಉಮಾ ಅವರು. ಹೊನ್ನೇಗೌಡ ಸಂದೂಕ ಉತ್ತರವನ್ನು ನೋಡೋಣ. ಸಂದೂಕು ಉತ್ತರ ಸರಿ ಅಂತ ಸ್ವೀಕರಿಸೋಣ. ಸುಮುಖ ಕಲಾ ಎನ್ನುವ ಇನ್ನೊಂದು ಕೃತಿ. 2 ಪುಸ್ತಕಗಳನ್ನು ಹೊನ್ನೇಗೌಡ ಅವರಿಗೆ ಕೊಟ್ಟಿದ್ದೇವೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರಳಿ. ಒಬ್ಬೊಬ್ಬರಿಗೆ 5 ಪ್ರಶ್ನೆಗಳು. ಮೊದಲ ಅವಕಾಶ ಶಂಕರ ಸುಬ್ರಹ್ಮಣ್ಯ ಅವರಿಗೆ. ಸಿದ್ಧವಾಗಿದ್ದೀರಾ ಸರ್? ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ಐ ಅಕ್ಷರಗಳು ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತವೆ? ಗಂಟಲು, ಅಂಗಳ, ಗಂಟಲು, ಹಲ್ಲು. ಗಂಟಲು, ಅಂಗಳ. ಮುಂದಿನ ಪ್ರಶ್ನೆ. ಮೂಡಣ, ಪಡುವಣ, ತೆಂಕಣ, ಆಗ್ನೇಯ, ನೈಋತ್ಯ ಇವು ಯಾವ ರೀತಿಯ ನಾಮಪದಗಳು? ದಿಗ್ವಾಚಕ, ಅಂಕಿತ ನಾಮ. ದಿಗ್ವಾಚಕ. ಮುಂದಿನ ಪ್ರಶ್ನೆ. ಮಹಾ ಪ್ಲಸ್ ಆತ್ಮ, ಮಹಾತ್ಮ ಇದು ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ, ಎಣ್ ಸಂಧಿ. ಸವರ್ಣ ದೀರ್ಘ ಸಂಧಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮನೆ ಚಿಕ್ಕದಾದರೆ ಮನಸ್ಸು ಚಿಕ್ಕದೆ. 5ನೇ ಪ್ರಶ್ನೆ ಈಗ ಬಂತು. ಈ ಒಗಟನ್ನು ಬಿಡಿಸಿ. ಬಾಬಾ ಎಂದು ಕರೆವರು, ಬಂದ ಮೇಲೆ ನಗುವರು, ದುಗ್ಗಾಣಿ ಕೊಟ್ಟು ಅಳುವರು. ದುಡ್ಡು ಕೊಟ್ಟು ಅಳ್ತಾರಂತೆ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಗಂಟಲು ಮತ್ತು ಅಂಗಳ, ಕಂಠತಾಲು ಅಂತ ಹೇಳ್ತಾರೆ. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ದಿಗ್ವಾಚಕ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಸವರ್ಣ ದೀರ್ಘ ಸಂಧಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮನೆ ಚಿಕ್ಕದಾದರೆ ಮನಸ್ಸು ಚಿಕ್ಕದೆ. ಉತ್ತರ ಸರಿ ಅಂತ ಸ್ವೀಕರಿಸೋಣ. 5ನೇ ಪ್ರಶ್ನೆಗೆ ಉತ್ತರ ಇದು ಗಾಜಿನ ಬಳೆ. ಎಷ್ಟು ಸರಿ ಉತ್ತರ ಕೊಟ್ರಿ? 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಾ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಉಮಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಓ ಔ ಅಕ್ಷರಗಳು ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತವೆ? ಗಂಟಲು, ತುಟಿ, ಗಂಟಲು, ಹಲ್ಲು. ಗಂಟಲು. ಇಲ್ಲ, ಗಂಟಲು, ತುಟಿ, ಗಂಟಲು, ಹಲ್ಲು ಯಾವ್ದಾದ್ರು ಒಂದು ಸರಿ. ಅದರ ಗಂಟಲು ತುಟಿ ಸರಿ ಅಂತ ಹೇಳ್ತಾ ಇದ್ದೀರಿ. ಮುಂದಿನ ಪ್ರಶ್ನೆ. ಅವನು, ಅವಳು, ನೀನು, ನಾನು, ಯಾವನು ಇದು ಯಾವ ರೀತಿಯ ನಾಮಪದಗಳು? ಸರ್ವನಾಮ, ರೂಢನಾಮ. ಸರ್ವನಾಮಗಳು. ಮುಂದಿನ ಪ್ರಶ್ನೆ. ಸುರ ಪ್ಲಸ್ ಇಂದ್ರ, ಸುರೇಂದ್ರ ಇದು ಯಾವ ಸಂಧಿ? ಗುಣಸಂಧಿ, ಎಣ್ ಸಂಧಿ. ಗುಣಸಂಧಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮನೆ ಮುರಿದರೆ ಕಟ್ಟಬಹುದು, ಮನಸ್ಸು ಮುರಿದರೆ ಒಂದಾಗದು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಿಳಿ ಕೊಠಡಿಯಲ್ಲಿ ಕರಿ ಕಳ್ಳನ ಓಡಾಟ. ಕಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಗಂಟಲು, ತುಟಿ. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಸರ್ವನಾಮಗಳು. ಉತ್ತರ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಗುಣಸಂಧಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮನೆ ಮುರಿದರೆ ಕಟ್ಟಬಹುದು, ಮನ ಮುರಿದರೆ ಕಟ್ಟಬಹುದೇ? ಕಟ್ಟಲು ಸಾಧ್ಯವಿಲ್ಲ. ಈ ರೀತಿ ಸಣ್ಣ ಪುಟ್ಟ ಬದಲಾವಣೆ ಆಗಬಹುದು. ಉತ್ತರ ಸರಿ ಅಂತ ಸ್ವೀಕರಿಸೋಣ. 5ನೇ ಪ್ರಶ್ನೆಗೆ ಉತ್ತರ ಕಣ್ಣು ಸರಿಯಾಗಿದೆ.
5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ 5 ಪುಸ್ತಕಗಳನ್ನು ನಾವು ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ. ಹೊನ್ನೇಗೌಡ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ङ ಞ ಣ ನ ಮ ಇವು ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತವೆ? ಮೂಗು, ಗಂಟಲು. ಮೂಗು. ಮುಂದಿನ ಪ್ರಶ್ನೆ, ಮನುಷ್ಯ, ಪ್ರಾಣಿ, ಹಣ್ಣು, ಬೆಟ್ಟ, ಮನೆ ಇವು ಯಾವ ರೀತಿಯ ನಾಮಪದಗಳು? ವಸ್ತುವಾಚಕ, ಗುಣವಾಚಕ? ವಸ್ತುವಾಚಕ. ಮುಂದಿನ ಪ್ರಶ್ನೆ, ಹುಲಿ ಪ್ಲಸ್ ತೊಗಲು, ಹುಲಿದೊಗಲು ಇದು ಯಾವ ರೀತಿಯ ಸಂಧಿ? ಆದೇಶ ಸಂಧಿ, ಆಗಮ ಸಂಧಿ? ಆದೇಶ ಸಂಧಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮಂದ್ಯಾಗ ಮಾನ ಕಳೆದು. ಮಂದಿಯಾಗ ಮಾನ ಕಳೆದು ಮನೆಯಲ್ಲಿ ಗೌರವ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಬಿಳಿ ಸಮುದ್ರದಲ್ಲಿ ಬೆಳ್ಳಿ ಬೆಟ್ಟ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಮೂಗು, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ವಸ್ತುವಾಚಕ, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಆದೇಶ ಸಂಧಿ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮಂದ್ಯಾಗ ಮಾನ ಕಳೆದು ಸಂಧ್ಯಾಗ ಕಾಲು ಹಿಡ್ಕೊಂಡ್ರಂತೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಬೆಣ್ಣೆ ಮುದ್ದೆ ಆಗಿತ್ತು. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು. ಮೊದಲಿಗೆ ಶಂಕರ ಸುಬ್ರಹ್ಮಣ್ಯ ಅವರಿಗೆ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಉಮಾ ಅವರಿಗೆ 7 ಪುಸ್ತಕಗಳು ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಹೊನ್ನೇಗೌಡ ಅವರಿಗೆ 10 ಪುಸ್ತಕಗಳು, 100 ಅಂಕಗಳು. ದಯವಿಟ್ಟು ಸ್ವೀಕರಿಸಿ. ಜೊತೆಗೆ 100 ಅಂಕಗಳನ್ನು ಗಳಿಸಿದರೆ ಒಂದು ಪುಸ್ತಕ ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ಶ್ರೀಧರ ಬನವಾಸಿ ಲಾಜಿಕ್ ಬಾಕ್ಸ್ ಅಂತಕ್ಕಂಥ ವಿದ್ಯುನ್ಮಾನ ಹಾಗೂ ಮನರಂಜನಾ ಕ್ಷೇತ್ರದ ಅಂಕಣ ಬರಹಗಳ ಕೃತಿ ವಿಶೇಷ ಬಹುಮಾನ. ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.